ನಮಸ್ತೆ ರೀ ಅಣ್ಣ. ನಾವು UK ಹೋರಿ ಹಬ್ಬದ ಯೂಟ್ಯೂಬ್ ಚಾನಲಿಂದ ಬಂದೀವಿ ಅಣ್ಣ. ಅಣ್ಣ ತಮ್ಮ ಹೆಸರು ರೀ ಅಣ್ಣ? ನಟರಾಜ್ ಬಿ ಹೊಸೂರು. ಹೌದ್ರಿ ಅಣ್ಣ. ಅಣ್ಣ ಈಗ ರೈತರು ಖುಷಿ ಪಡೋ ಹಂಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹಬ್ಬನ ಏರ್ಪಡಿಸಿರಿ ಅಂತ ಅಂದು ಎಲ್ಲ ರೈತರು ಮಾತಾಡ್ತಾ ಇದ್ದಾರೆ. ನಿಮ್ಮ ಹಬ್ಬದ ಸ್ಥಳ ಮತ್ತು ದಿನಾಂಕವನ್ನು ನಿಗದಿಪಡಿಸ್ತೀರ ಅಣ್ಣ? ಸ್ಥಳ ದನಗನಹಳ್ಳಿ, ಶಿರಸಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ದಿನಾಂಕ ಅಣ್ಣ? ದಿನಾಂಕ 3/2/2024, 4/2/2024. 2 ದಿನ ಹಬ್ಬ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ವಿ. 2 ದಿನ ಹಬ್ಬದಲ್ಲಿ ಎಲ್ಲ ಹೋರಿಗಳನ್ನ 2 ದಿನ ಹಬ್ಬಕ್ಕೆ ಹಾಕ್ಬೇಕಾ ಅಥವಾ 1 ದಿನ ಹೋರಿ ಹಬ್ಬಕ್ಕೆ ಹಾಕ್ಬೇಕಾ ಅಂತ? ಒಂದು ಹೋರಿ ಒಂದೇ ದಿವಸ ಅವಕಾಶ. 309 ಬಹುಮಾನಗಳು ಇರುತ್ತದೆ. ಅದಕ್ಕಾಗಿ ಹೋರಿಗೆ ಪಾಳೆ ಸಿಗೋದಲ್ಲ ಅಂತ ಹೇಳಿ 2 ದಿವಸ ಇಟ್ಟಿದ್ದೀವಿ. ಒಂದು ಹೋರಿಗೆ ಒಂದೇ ದಿವಸ ಅವಕಾಶ, ಮತ್ತು ಮಾರನೇ ದಿವಸ ಇಲ್ಲ. ಹೌದ್ರಿ ಅಣ್ಣ. ಬಹುಮಾನ ವಿವರಣೆ ಹೇಗೈತೆ ಅಣ್ಣ ನಿಮ್ಮದು? ವಿಶೇಷ ಬಹುಮಾನ ಮಿನಿ ಟ್ರ್ಯಾಕ್ಟರ್ ಇದೆ. ಬಂಪರ್ ಬಹುಮಾನ 2 ಪಲ್ಸರ್ ಬೈಕು. ಪ್ರಥಮ ಬಹುಮಾನ 2 ಸ್ಪ್ಲೆಂಡರ್. ದ್ವಿತೀಯ ಬಹುಮಾನ 2 TVS ಇದೆ. ತೃತೀಯ ಬಹುಮಾನ 2 HF ಡಿಲಕ್ಸ್. ಎಷ್ಟು ಹೋರಿಗೆ ಅವಕಾಶ ಮಾಡಿಕೊಡ್ತೀರಣ್ಣ 2 ದಿನ ಹಬ್ಬಕ್ಕೆ? 500 ಹೋರಿಗೆ. 500 ಹೋರಿ ಅಣ್ಣ. 500 ಟೋಟಲ್ 309 ಬಹುಮಾನಗಳು. ಅದನ್ನ ನೀವ ಕನ್ಸಿಡರ್ ಮಾಡ್ತೀರಣ್ಣ? 1ನೇ ದಿನ ಈ ಹೋರಿ ಬರಬೇಕು, 2ನೇ ದಿನ ನೀವು ಬರ್ಬೇಕಂತ ಏನು ರೈತರು ಇಷ್ಟಪಟ್ಟು ಯಾವ ದಿನ ಆದ್ರೂ ಬರ್ಬೋದಾ ಅಥವಾ ನೀವು ಹೇಳಿದ ದಿನಕ್ಕೆ ಅವ್ರು ಬರ್ಬೇಕಾ? ಹೋರಿ ಮಾಲಕರು ಅವ್ರಿಗೆ ಯಾವಾಗ ಬೇಕು ಅವತ್ತು ನಾವು ನಂಬರ್ ಕೊಡ್ತೇವೆ. 3ಕ್ಕೆ ಬೇಕಂದ್ರೆ 3ಕ್ಕೆ ನಂಬರ್ ತಗೊಳ್ಳುವಾಗ ಹೇಳ್ತೀರಣ್ಣ? ಹೌದು. ಥ್ಯಾಂಕ್ಸ್ ಅಣ್ಣ. ಈ ಹೋರಿ ಹಬ್ಬದಲ್ಲಿ ಯಾವುದೇ ಗೊಂದಲ ಇರೋದು, ಯಾವುದೇ ಫಿಕ್ಸಿಂಗ್. ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ. 3 ಮತ್ತು 4 2 ದಿವಸ ದನಗನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ ಎಲ್ಲೂ ಈ ಥರ ಹಬ್ಬ ಮಾಡಿರೋದಿಲ್ಲ. ಇಂಥ ಹಬ್ಬವನ್ನು ಎಲ್ಲ ರೈತ ಬಾಂಧವರು, ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಶಿರಸಿ ತಾಲೂಕಿನಲ್ಲಿ ಎಲ್ಲ ರೈತ ಬಾಂಧವರು ನಮಗೆ ಸಹಕಾರ ನೀಡಿರ್ತಾರೆ. ಈ ಹಬ್ಬದಲ್ಲಿ ಜನರು ತಿಳ್ಕೊಂಡಂಗೆ ಯಾವುದೇ ಫಿಕ್ಸಿಂಗ್ ಇರೋದಿಲ್ಲ. ಫಿಕ್ಸಿಂಗ್ ಅಂತ ಯಾರ ಮಾತಾಡಿದ್ರೆ, ನಾನು ಯಾರ್ದ್ರ ಜೊತೆ ಫಿಕ್ಸಿಂಗ್ ಅಂತ ಮಾತಾಡಿದ್ರೆ ಅವ್ರನ್ನ ಕರ್ಕೊಬಂದು ನನ್ನ ಹತ್ರ ತೋರಿಸಿದ್ರೆ ನಾನು 25,000 ರೂಪಾಯಿ ಅವರಿಗೆ ಬಹುಮಾನ ಕೊಡುತ್ತೇನೆ. ಈ ಹೋರಿ ಹಬ್ಬದಲ್ಲಿ ಹೋರಿ ಮಾಲೀಕರು ನೋಡಿ ನಾನು ಬಹುಮಾನ ವಿತರಣೆ ಮಾಡೋದಿಲ್ಲ. ಅಖಾಡದಲ್ಲಿ ಯಾವ ಹೋರಿ ಹೆಂಗೆ ಹೋಗತಿ ಆ ಹೋರಿ ನೋಡಿ ನಾವು ಬಹುಮಾನ ಕೊಡ್ತಾ ಹೋಗ್ಬಿಟ್ರೆ ಹೋರಿ ಮಾಲೀಕರು ನೋಡ್ಕೊಡೋದು, ಹೋರಿಯ ಜನಸಂಖ್ಯೆ ನೋಡ್ಕೊಡೋದು ಅಂಥ ಹಬ್ಬ ಈ ದನಗನಹಳ್ಳಿ ಹಬ್ಬ ಅಲ್ಲ. ಮತ್ತು ಹೋರಿ ಹಬ್ಬದಲ್ಲಿ ಪಾಯಿಂಟ್ ಮಾಡಲಿಕ್ಕೆ 5 ಆಟಗಳನ್ನು ಮಾಡಿಸಿರ್ತೇನೆ. ಪಾಯಿಂಟ್ ಮಾಡಲಿಕ್ಕೆ ಈ ಹೋರಿ ಹಬ್ಬದಲ್ಲಿ CC ಕ್ಯಾಮ್ರಾ ಇರ್ತೈತಿ. ಯಾವುದೇ ದುರ್ಘಟನೆಗೆ ಅವಕಾಶ ಇರೋದಿಲ್ಲ. 4 ಗೇಟ್ ಮಾಡಿಟ್ಟಿದ್ದೀನಿ. ಮತ್ತು ಬಂದಂಥ ಸಾರ್ವಜನಿಕರು ಬೈಕ್ಗಳು ಬಂದಂತೆ ಬೈಕ್ ಪಾರ್ಕಿಂಗಿಗೆ CC ಕ್ಯಾಮ್ರಾ ಅಳವಡಿಸಿದ್ದೇನೆ. ಮತ್ತು ಯಾರಿಗೂ ಇದರಿಂದ ತೊಂದರೆ ಆಗೋದಿಲ್ಲ. ಈ ಹಬ್ಬದಲ್ಲಿ ಭಾಳ ಇಷ್ಟಪಟ್ಟು ಭಾಳ ಇದರಿಂದ ನಮ್ಮೆಲ್ಲ ರೈತ ಬಾಂಧವರು ಒಗ್ಗಟ್ಟಿನಿಂದ ಹಬ್ಬ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಸಹಕಾರ ತಾದರು. ಈ ಹಬ್ಬಕ್ಕೆ ಉದ್ಘಾಟನೆಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಕಾಳ ವೈದ್ಯ ಸರ್ ಬರ್ತಾ ಇದ್ದಾರೆ. ಆಮೇಲೆ ಈ ಹಬ್ಬದಲ್ಲಿ RV ದೇಶಪಾಂಡೆ ಸರ್ ಬರ್ತಾ ಇದ್ದಾರೆ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದಂಥ ಭೀಮಣ್ಣ ನಾಯ್ಕ ಬರ್ತಾ ಇದ್ದಾರೆ. ನಮ್ಮ ಯಲ್ಲಾಪುರ ಕ್ಷೇತ್ರದ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಬರ್ತಾ ಇದ್ದಾರೆ. ನಮ್ಮ ಸಂಸದರಾದಂಥ ಅನಂತ್ ಕುಮಾರ್ ಹೆಗಡೆ ಅವರು ಬರ್ತಾ ಇದ್ದಾರೆ. ನಮ್ಮ ಮಾಜಿ ಶಾಸಕರು ಆದಂಥ VS ಪಾಟೀಲ್ ಬರ್ತಾ ಇದ್ದಾರೆ. ಇನ್ನೂ ಹಲವಾರು ಹಿರಿಯ ಮುಖಂಡರುಗಳು ಈ ಹಬ್ಬಕ್ಕೆ ಬರ್ತಾ ಇದ್ದಾರೆ. ಮತ್ತು ಎಲ್ಲರೂ ಸೇರಿ ಈ ಹಬ್ಬ ಮಾಡಬೇಕು ಅನ್ನೋದೇ ನನ್ನ ಆಸೆ. ಮತ್ತು ಇವತ್ತು ಜನ ಅನ್ಕೋಬೋದು ಅವನು ಹೋರಿ ಹಬ್ಬದಲ್ಲಿ ಪಾಂಪ್ಲೆಟ್ಸಲ್ಲಿ ಫೋಟೋ ಹಾಕಿದಾನೋ ಅವನು ಒಬ್ಬನೇ ಮಾಡ್ತಾ ಇದ್ದಾನೋ ಅಂತ ಅಲ್ಲ. ಅದು ಏನಾಗಿದೆಪ್ಪ, ಎಲ್ಲ ರೈತರು ಎಲ್ಲರೂ ಕೈ ಜೋಡಿಸಿದಾಗ ಒಂದು ಇಂಥ ಹಬ್ಬ ಮಾಡ್ಬೋದು. ಈ ಹಬ್ಬಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಾಂಧವರು ಇವತ್ತು ನಂಗೆ ಸಹಕಾರ ಕೊಡ್ತಾ ಇದ್ದಂಥ ನನ್ನ ನಂಬಿಕೆ. ಆ ನಂಬಿಕೆಯನ್ನು ರೈತರು ಉಳಿಸ್ಕೊಂತಾರಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಬಂದಂಥ ಯಾವುದೇ ಹೋರಿಗೂ ಅನ್ಯಾಯಂತೆ ಆಗೋದಿಲ್ಲ. ನಾನು ಭಾಳ ಪರಿಶೀಲನೆ ಮಾಡಿ ಈ ಹೋರಿ ಹಬ್ಬದ ಬಹುಮಾನ ವಿತರಣೆ ಮಾಡ್ತೀನಿ. ಹೋರಿ ಹಬ್ಬದಲ್ಲಿ ಯಾವ ಹೋರಿ ಹಬ್ಬ ಚೆನ್ನಾಗಿ ಮಾಡ್ತೈತಿ, ಅವನು ಬಡವಿದಾನೋ, ಅವನ ಹತ್ರ ಏನೂ ಇಲ್ಲ ಅಂಥವ್ಗೆ ನಾವು ಬಹುಮಾನ ಕೊಡಬಾರ್ದು ಅನ್ನೋ ಉದ್ದೇಶ ಅಲ್ಲ. ನಾನು ಬಹುಮಾನ ಕೊಡೋದು ಆ ಅಖಾಡದಲ್ಲಿ ಯಾವ ಹೋರಿ ಚೆನ್ನಾಗಿ ಹೋಗ್ತೈತೆ ಅದೇ ಹೋರಿಗೆ ಬಿಟ್ಟರೆ, ಮತ್ತು ಯಾವುದೇ ಇನ್ಫ್ಲೂಯೆನ್ಸ್ ಇರಲ್ಲ, ಯಾವುದೇ ಫಿಕ್ಸಿಂಗ್ ಇರಲ್ಲ. ರೈತ ಬಾಂಧವರು ಅದ್ರ ಬಗ್ಗೆ ತಲೆ ದೂಗಬಾರ್ದು ಅಂತ ನನ್ನ ಮನವಿ.